ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಕಷ್ಟ ಇಲ್ಲ, ಯಾವಾಗ ಕರಗುತ್ತೋ. ಎಷ್ಟು ವರ್ಷದಿಂದ ಶಬರಿ ಕಾಲಕ್ಕೆ ಕಾಯ್ತಾ ಇದ್ದೀನಿ. ನಾನೇನೋ ಬಿದ್ದೋಗೋ ಮರ, ಆದ್ರೆ ನನ್ನ ಮಗ ಬದುಕಿ ಬಾಳ್ಬೇಕಾದವನು. ಅವನ ಜೀವನವನ್ನು ನೆಟ್ಟಿಗೆ ಮಾಡಿಬಿಡು ತಾಯಿ. ದೇವ್ರೆ ದೇವ್ರೆ, ನಾನು ದಡ್ಡ ಅಂತೆ, ಪೆದ್ದ ಅಂತೆ, ತಲೆ ಕೆಟ್ಟೋನಂತೆ. ಆದರೆ ನನಗಿದೆಲ್ಲ ಗೊತ್ತೇ ಇಲ್ಲ. ಅಣ್ಣ ಅತ್ತಿಗೆ ಎಲ್ರೂ ನನ್ನನ್ನು ಹಿಂಗೆ ಕರೀತಾರೆ. ಆದರೆ ನನಗೇನು ಬೇಜಾರಿಲ್ಲ. ನಾನು ನಿನ್ನ ಹತ್ರ ಒಂದೇ ಒಂದು ಕೇಳ್ಕೊತೀನಿ, ಕೊಡ್ತೀಯಾ? ನನಗೆ ಬೇರೆ ಏನೂ ಬೇಡ. ಅಣ್ಣಂದ್ರು ಯಾವಾಗಲೂ ಹೊಡಿತಾರೆ, ಮೊನ್ನೆನೂ ಹೊಡೆದ್ರು, ಚರ್ಮ ಎಲ್ಲ ಕಿತ್ತೋಯ್ತು. ನನಗೆ ಈ ನೋವು ಮಾಮೂಲೆ. ಆದರೆ ಅಮ್ಮ ಇದನ್ನು ನೋಡಿ ಅಳ್ತಾಳೆ. ಅಮ್ಮ ಅಳ್ಬಾರ್ದು ಪಾಪ. ಅದಕ್ಕೆ ಅಣ್ಣಂದ್ರು ನನಗೆ ಹೊಡಿಬಾರ್ದು ಅಂತ ಅವ್ರಿಗೆ ಬುದ್ಧಿ ಹೇಳು, ಆಯಿತಾ? ಹೆಸರು ಹೇಳಿ ಅಮ್ಮ. ಮನೋನಾಮಧೇಯಸ್ಯ ಕ್ಷೇಮಸ್ಥೈರ್ಯ ವೀರ್ಯ ವಿಜಯಾಯುಷಾನಂದ ಆರೋಗ್ಯ ಐಶ್ವರ್ಯ ವೃದ್ಧಾರ್ಥಂ. ನಿಮ್ಮ ಹೆಸರು? ಕಲಾವತಿ. ಕಲಾವತಿ ನಮ್ಯಾಹ ಕ್ಷೇಮಸ್ಥೈರ್ಯ ವೀರ್ಯ ವಿಜಯಾಯುಷಾನಂದ ಆರೋಗ್ಯ ಐಶ್ವರ್ಯ ವೃದ್ಧಾರ್ಥಂ. ಅಮ್ಮ, ಸುಮತಿ ಅಂತ ಹೇಳಲಿಲ್ಲ, ಕಲಾವತಿ ಅಂತ ಹೇಳಿದೆ. ಸುಮ್ಮನಿರು. ಸುಮತಿ ಅಂತ ಹೇಳಿದ್ರೆ ಇಲ್ಲಿರೋರ್ಗಲ್ಲ ನಾವು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ನಾನು ಚೆನ್ನಾಗಿರ್ಬೇಕು ಕಂದ. ಇದೇನಪ್ಪ ಇದು? ದೇವ್ರ ಹೆಸರು ಹೇಳ್ತಿದ್ದಂಗೆ ದೇವಸ್ಥಾನನೇ ಕಾಣಿಸ್ಕೋತಲ್ಲ. ಯಾರಿಗೊತ್ತು, ಆ ಶಿವ ಪಾರ್ವತಿಗೆ ಒಂದು ಗತಿ ಕಾಣಿಸೋಣ ಅಂತಾನೆ ದೇವರು ಇರಬೇಕು. ಆಗಿದ್ದಾಗಲಿ ಒಂದು ನಮಸ್ಕಾರ ಹಾಕ್ಬಂದ್ಬಿಡ್ತೀನಿ, ಗಂಟು ಕಳ್ಕೊಳ್ಳೋದೇನಿಲ್ವಲ್ಲ. ದೇವ್ರೆ, ಆ ಶಿವನು ಪಾರ್ವತಿಗೆ ಸರ್ವನಾಶ ಆಗ್ಬಿಡ್ಬೇಕು. ಪಾರು, ನನ್ ಕ್ಷಮಿಸ್ತೀಯಾ? ಹೇಳಿದ್ದೆಲ್ಲ ಆಯ್ತಲ್ಲ ಮಾವ, ಒಳಗೆ ಹೋಗೋಣ ಬಾ. ಪಾರು, ಈಗಾಗಲೇ ವಿಷಯ ಎಲ್ಲ ನನ್ನ ತಂಗಿರಿಗೂ ಗೊತ್ತಾಗಿರುತ್ತೆ. ಅವ್ರೇನಾದ್ರೂ ನೊಂದ್ಕೊಂಡು ಒಂದು ಮಾತಾಡಿದ್ರೆ ಮನ್ಸಿಗೆ ಹಾಕಬೇಡ ಪಾರು. ಅಲ್ಲಿ ಪಂಚಾಯತಿಲಿ ಎಲ್ರ ಮುಂದೆ ಏನೇನೋ ದೊಡ್ಡ ದೊಡ್ಡದಾಗೆಲ್ಲ ಮಾತಾಡ್ಬಿಟ್ಟೆ. ರಮ್ಯಾ, ಅಣ್ಣ ಅದಕ್ಕೆ ಬಂದ್ರು ಕಣೆ. ರಾಣಿ, ಸ್ವಲ್ಪ ನೀರು ತಗೊಂಬ, ಪಾಪ ಸುಸ್ತಾಗಿರುತ್ತೆ. ಅಣ್ಣ, ನೀರು ತಕ್ಕ. ರತ್ನ, ರಮ್ಯಾ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು ಅದಕ್ಕೆ. ಆದರೆ ಈ ಜಗತ್ತಲ್ಲಿ ಒಂದು ವಿಷಯ ಎಲ್ರಿಗೂ ಅನ್ವಯಿಸುತ್ತೆ. ಅದೇನು ಗೊತ್ತಾ ರಾಣಿ? ಎಲ್ರೂ ಬಂದಿದ್ ಮಾತ್ರ ಗೊತ್ತಾಗುತ್ತೆ, ಹೋಗಿದ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಹೋಗೋದು ಗೊತ್ತಾಗುತ್ತೆ ಅಕ್ಕ, ಆದ್ರೆ ಮುಚ್ಚಿಟ್ಟಿರೋರು ಹೇಳಬೇಕು, ಇಲ್ಲ ಮುಚ್ಚಿಟ್ಟಿರೋ ವಿಷಯ ಹೇಳೋಕ್ಕೂ ಮುಂಚೆನೆ ಹೊರಗೆ ಬರಬೇಕು. ಅರೆ, ಚಿಕ್ಕ ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ರಮ್ಯಾ. ವೆರಿ ಗುಡ್. ರತ್ನಕ್ಕ, ಏನಕ್ಕೆ ಹೀಗೆ ಮಾಡ್ತಿದ್ಯಾ? ಸುಮ್ಮನಿರೇ. ಅಯ್ಯೋ, ಜೋರಾಗೆ ಹೇಳು ರಾಣಿ. ಈಗ ಈ ವಿಷಯ ಬರೀ ಬೆಡ್ರೂಮಲ್ಲಿ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ಯಾಕೆ, ನೀನ್ ಕೇಳಿಸ್ಕೊಂಡಿಲ್ವಾ? ಸ್ಕೂಲಲ್ಲಿ ಪಾಠ ಮಾಡುವಾಗ ಆ ತಮಟೆ ಅವ್ರ ಸದ್ದು ನನ್ನ ಕಿವಿಗೆ ಕೇಳಿಸ್ತು.
ಯಾಕೆ ರಮ್ಯಾ, ನೀನು ಕೇಳಿಸ್ಕೊಂಡಿಲ್ವಾ? ಹ್ಞೂ ಅಕ್ಕ, ನಾನು ಪಾಠ ಕೇಳ್ತಿದ್ರು ನನ್ನ ಕಿವಿಗೆ ಪಂಚಾಯತಿ ವಿಷಯ ಬಿತ್ತು. ಹೋಗೋರ್ನ ಯಾರನ್ನೂ ತಡಿಯಕ್ಕಾಗಲ್ಲ ರಮ್ಯಾ. ನೀನೊಳ್ಳೆ ದಡ್ಡಿ. ಇಷ್ಟೊಂದೆಲ್ಲ ಆದ್ರೂ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಕನಸು ಬೇರೆ ಕಾಣ್ತೀಯ. ಎಲ್ಲರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ನಾನು ಮದುವೆ ಆದ್ಮೇಲೆ ಹೋಗ್ತೀನಿ, ನೀನು ಓದೋದಕ್ಕಂತ ಹೋಗ್ತೀಯ. ಆದ್ರೆ ಇನ್ ಕೆಲವೊಬ್ರು ಓದು ಮುಗಿಸಿ ಮದುವೆ ಆಗಿ ಬಂದ ಮೇಲೂ ಹೋಗ್ತಾರೆ. ರತ್ನ, ಅದು ಬೇಡ ಅಣ್ಣ, ನೀನು ಇನ್ನೇನೇ ಹೇಳಿದ್ರು ಅದು ಸಮರ್ಥನೆ ಆಗುತ್ತೆ ಹೊರತು ಸಮಾಧಾನ ಆಗಲ್ಲ. ಅಣ್ಣ, ಅದಕ್ಕೆ ಏನು ಅನ್ಕೋಬೇಡಿ. ಏನು ಅನ್ಕೊಳಲ್ಲ ಬಿಡು ರಾಣಿ. ಹಾಗೇನಾದ್ರೂ ಅನ್ಕೊಳೋದಾಗಿದ್ರೆ ಮುಂಚೆನೆ ಹೇಳಿರೋರು. ಓಹೋ, ಸೋಮೇಗೌಡ್ರು ಯಾವತ್ತು ಬರ್ದವ್ರು ಇವತ್ತು ಬಂದಿದ್ದೀರಾ? ಯಾಕಯ್ಯ, ವರ್ಷದಾಗ ಒಂದಿನ ಬರಕಿಲ್ವಾ ಜಾತ್ರೆ ದಿನ? ಆಗ ಅಮ್ಮವರು ಚಿಕ್ಕ ಯಜಮಾನರು ಬರ್ತಿದ್ರು, ಹಂಗೆ ನೀವು ಬರ್ತೀರಾ? ಅದು ಬಿಟ್ರೆ ನೀವು ದೇವ್ರ ಕೈ ಮುಗ್ದಿದ್ದು ನಾವು ಇವತ್ತೇ ನೋಡಿದ್ದು, ಅದಕ್ಕೆ ಕೇಳಿದೆ. ಸರಿ ಸರಿ. ಮಂಗಳ ನೀರಾಜನಂ ದರ್ಶಯಾಮಿ ಪಾದೋದಕಂ ಪಾವನಂ ಶುಭಂ. ತಗೊಳ್ಳಿ ಅಮ್ಮ ಮಂಗಳಾರತಿ. ಏನ್ ಮಗ ನಡುಕ್ತಾ ಇದ್ದಾನಲ್ಲ? ಅದು ಏನೋ ನೋಡಿ ಹೆದರಿರ್ಬೇಕು. ದಿನ ಹೀಗೆ ನಡುಕ್ತಾನ ಅಥವಾ ಅವಾಗ ನಡುಕ್ತಾನ? ಹಾಗೇನಿಲ್ಲ, ಇದೇ ಮೊದಲು. ಎದುರ್ಕೋಬೇಡಪ್ಪ, ತೀರ್ಥ ತಂದು ಪ್ರೋಕ್ಷಣೆ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಹೋಗೋಣ ಬಾಮ್ಮ. ಅಣ್ಣ ಇಲ್ಲೇ ಇದ್ದಾನೆ, ನೋಡಿದ್ರೆ ಸಾಯಿಸ್ಬಿಡ್ತಾನೆ. ಏನಾಗಬಾರ್ದು ಅಂತ ದೇವ್ರನ್ನ ಕೇಳ್ಕೊಳಕ್ ಬಂದು ಅದಿಲ್ಲೇ ಆಗ್ತಾ ಇದೆಯಲ್ಲ. ಅಮ್ಮ, ಹೋಗೋಣ. ಏಯ್, ಎಲ್ಲೋಯ್ತಿದ್ರ? ಅರ್ಚಕರು ಹೇಳಿಲ್ವಾ ತೀರ್ಥನವೇ ತಾಯ್ತನವೇ ತಂದ್ಕೊಡ್ತೀನಿ ಅಂತ? ತಡೀರಿ ವಸಿ. ಯಾವೂರು? ಅದು ಮಾಸ್ತಿ ಕೊಪ್ಲ? ಅಲ್ಲ ಅಲ್ಲ, ಮಾರಿಗುಡಿನಾ? ಅಲ್ಲ, ಮರಿಯನ್ ಕೊಪ್ಲು. ಅರ್ಚಕರೇ, ವಸಿ ತೀರ್ಥವ ಬೇಗ ತನ್ನಿ, ನಂಗೆ ಕೆಲಸ ಅದೇ. ಓ ಮರಿ, ಮುಖಕ್ಕೆ ಹಾಕಿರೋ ಟೋಪಿ ತೆಗಿ. ತೀರ್ಥನ ಮಕ್ಕಕ್ಕೆ ಏರ್ಸಿದ್ರೇನೆ ನಿನ್ನ ನಡ್ಕ ಕಮ್ಮಿ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.